ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆ ಬಳಿ ಮಾಧ್ಯಮಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಕದಲೂರು ಉದಯ್, ಎಂಎಲ್ಸಿ ದಿನೇಶ್ ಗೂಳಿಗೌಡ, ಜಲಸಂಪನ್ಮೂಲ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಜಿಲ್ಲಾಧಿಕಾರಿಗಳಾದ ಕುಮಾರ್ ರವರು ಉಪಸ್ಥಿತರಿದ್ದರು. ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರುಗಳನ್ನ ಕೂಡ ಜೊತೆ ಮಾಡಿ ಇವನ್ನೆಲ್ಲ ಒಂದು ಟೀಮು ಒಂದು 25-30 ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ತಿಂಗಳೊಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ಜಲಾನಯದ ಏನು ನಮ್ಮ ಇಲಾಖೆ ಇದೆ, ನೀರಾವರಿ ಇಲಾಖೆ, ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ. ಸದ್ಯದಲ್ಲೇ ಇವತ್ತು ನಾಳೆ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ. ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರಿತೇವೆ. ಅದನ್ನು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಕನಿಷ್ಠ 8,000 to 10,000 ಜನರಿಗೆ, ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಭಾಳ ದಿನದ ಅದು ಕನಸು. ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡೆಲೆಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ. ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ. ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್, ಈಗೇನು ಬೃಂದಾವನ್ ಗಾರ್ಡನ್, ಬೃಂದಾವನ್ ಉದ್ಯಾನವನಿದೆ, ಅದನ್ನು ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ, ಆ ನಮ್ಮ ಹೆಸರು, ನಮ್ಮ ನದಿ ಎರಡು ಕೂಡ ಅದು ಇರ್ತದೆ. ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆ ಕೊಡಬೇಕು? ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರ ಇರ್ತದೆ, ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರ ಇರ್ತದೆ. ಏನು ಮಾಡಲ್ ಬರ್ತದೆ, ಏನು ಹೇಳ್ತದೆ, ನಾವೇನು ಪ್ಲಾನ್ ಮಾಡಿದೀವಿ ಅಂತ ಮುಂದಕ್ಕೆ ನಿಮ್ಮೆಲ್ಲ ಗೊತ್ತೇ ಆಗ್ತದೆ. ಅದನ್ನೆಲ್ಲ ನಿಮಗೆ ಪ್ಲಾನ್ ಅಲ್ಲಿ ಮುಂದಕ್ಕೆ ನಿಮಗೆ ಗೊತ್ತಾಗ್ತದೆ. ಈಗ ಪಾರ್ಕಿಂಗ್ ಬಹಳ ಜಾಗ ಬೇಕಾಗ್ತದೆ. ಕನಿಷ್ಠ ಒಂದು 10,000 ಜನ ಕೂಡ ಇಲ್ಲಿ ಬರೋಂಥ ಎಲ್ಲ ಒಂದು ಟೂರಿಸ್ಟ್ ಬರೋಂಥ ಎಲ್ಲ ಒಂದು ನಿರೀಕ್ಷಣೆ ನಮ್ಮ ಬಂದೇ ಇದೆ. ಹೈಯೆಸ್ಟ್ ಫುಟ್ಫಾಲ್ಸು ಬರ್ತದೆ, ವೆಹಿಕಲ್ ಪಾರ್ಕಿಂಗು ಭಾಳ ಅವಶ್ಯಕತೆ ಇದೆ, ಹೋಟೆಲ್ಸು ಬರ್ತದೆ, ಬೇರೆ ಬೇರೆ ಎಲ್ಲ ಅವರು ಏನು ಬೇಕು. ಯಾಕಂದರೆ ಇಲ್ಲಿಗೆ ಬಂದ ಮೇಲೆ ಅಟ್ಲೀಸ್ಟ್ 1 ದಿನ 2 ದಿನ ಫುಲ್ಲು ಇಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನ ನಾವು ಫೆಸಿಲಿಟಿ ಮಾಡಬೇಕಾಗ್ತದೆ. ಇದೊಂದು ಒಳ್ಳೆಯ ಕಾರಿಡಾರ್. ಇದು ಬೆಂಗಳೂರಿಗೆ 1.5 ಗಂಟೆಯಿಂದ ಇಲ್ಲಿಗೆ ಬರ್ಬೋದು. ಸೊ ಬಂದು ಹೋಗ್ಬೋದು. ಇಲ್ಲಿಗೆ ಬಂದು ಹೋದವರು ಕಲ್ಕಂಟಿಟ್ಟು, ಸೋಮನಾಥಪುರ, ಕೂರ್ಗು, ಊಟಿ, ಮೈಸೂರು ಇವೆಲ್ಲ ಕೂಡ, ಆಮೇಲೆ ಕಬಿನಿ, ಬೇರೆ ಬೇರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅವಲಂಬಿತರಿಗೆ ಆತಂಕ, ಈ ಥರ ದೊಡ್ಡ ದೊಡ್ಡ ಹೋಟೆಲ್ಗಳು ಅವಲಂಬಿತರಿಗೆ ಏನಾಗ್ತದೆ? ಅವೆಲ್ಲ ಯಾರು ಗಾಬರಿ ಮಾಡ್ಕೋಬೇಕಂತೀನಿ. ಅವ್ರ ವೃತ್ತಿ ಅವ್ರವ್ರು ಬೆಳೆಸ್ಕೊಂಡು ಹೋಗ್ಬೇಕು. ನಾನು ಯಾರೋ ಒಂದು 8 ಜನ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಲಾರ್ಜರ್ ಪ್ರಾಸ್ಪೆಕ್ಟ್ಸ್ ನೋಡಬೇಕು. ಲಾರ್ಜರ್ ಪ್ರಾಸ್ಪೆಕ್ಟ್ ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು, ಗುಣಾರ್ ಹಾಕೋರು, ಕಲ್ಲು ಹೊಡೆಯೋರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣ. ಅದಕ್ಕೆಲ್ಲ ನಾವು ಲಾರ್ಜರ್ ಇರಬೇಕು. ಹಿಂದೆ ಗುಂಡ್ರಾಯರಿದ್ದಾಗ ಫೌಂಟೇನ್ ಮಾಡಿದ್ರು. ಈಗ ಲೇಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮೊನ್ನೆ ಸ್ವಲ್ಪ ಆಯಿತು. ಈಗಿನ್ನ ಹೈ ಲೆವೆಲ್ ಹೋಗ್ಬೋದು. ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ವಿ. ನಾವು ಯಾವ ರೀತಿ ಫೌಂಟೇನ್ ಇರ್ತದೆ, ಯಾವ ರೀತಿ ಮ್ಯೂಸಿಕಲ್ ಫೌಂಟೇನ್ ಇರ್ತದೆ, ನಾವೆಲ್ಲ ಬೇರೆಲ್ಲ ನೋಡಿದ್ವಿ. ಅದಕ್ಕೆಲ್ಲ ನಾವು ಈಗ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ.
ನೀನು ನಡೀತಿದ್ದಂಗೆ ನಿನ್ಗೇನು ಬೇಕು ಅಂತ ಅದು ಹೇಳ್ತದೆ, ಏನೇನು ನೋಡಬೇಕು ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ವ್ಯವಸ್ಥೆ ಬಂದ್ಬಿಟ್ಟಿದೆ. ಗ್ರಾಮಗಳನ್ನ ಒಟ್ಟೆಬ್ಬಿಸ್ತಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಯಾರನ್ನೂ ಒಗ್ಲೆಬ್ಬಿಸಂತ ಸಂದರ್ಭನೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗೋಂಥದ್ದೇ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡ್ತೀವಿ. ನಮ್ಗೆ ಯಾರು ಇರೋಂಥ ಜಮೀನೇ ಸಾಕು. ಕೆಲವು ಕಡೆ ಅನಿವಾರ್ಯದಿಂದ ಮಧ್ಯ ಆಧಾರ ಜಮೀನುಗಳು ತೆಗೆದಾಕೊಂಡಿತ್ತು ಅಂದರೆ ಕೆಲವು ಸೆಕ್ಯೂರಿಟಿ ಮೆಜರ್ಸ್ ದೃಷ್ಟಿಯಿಂದ ಅವ್ರು ಏನು ನನಗೆ ಟೆಕ್ನಿಕಲ್ ಟೀಮ್ ಏನು ನನಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ನಾವು ವ್ಯವಸ್ಥೆಯನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ರು ಯಾವ್ರಿಗೆ ಎಷ್ಟು ಬಂಡವಾಳ ಆಗ್ತಾನೆ ಅಂತ ಯಾರು ನಾನು ಬರ್ಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿದ್ದೀನಿ, ಉದಯ ಬರ್ಬೇಕಾದ್ರೆ ಬೆನ್ಸ್ ಕಾರಲ್ಲಿ ಬರ್ತಾರೆ, ನಮ್ಮ ಇವ್ರು ಬರ್ಬೇಕಾದ್ರೆ ಯಾವ್ದು ಅಡಗಲು ಗಾಡಿಯಲ್ಲಿ ಅವ್ರು ಬರ್ತಾರೆ. ನಮ್ಮ ರೈಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲರೂ ಬರೋರಷ್ಟೇ. ಕೆಲವು ಗಾಡಿಯಲ್ಲಿ ಬರ್ತಾರೆ, ಕೆಲವು ಕುದುರೆ ಮೇಲೆ ಬರ್ತಾರೆ. ನೋಡಿ, ಡ್ಯಾಮ್ ಸೇಫ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅದನ್ನ ನಾವು ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ. ಅದಕ್ಕೆ ಏನು ಬೇಕು ನಮ್ಗೆ ಲೀಗಲ್ ಆಗಿ ಏನು ಆಸ್ಪೆಕ್ಟ್ ಇದೆ ಅದನ್ನ ನಾವು ಮಾಡ್ತೀವಿ. ನಮ್ಗೆ ಯಾವ ಗಣಿ ಬಗ್ಗೆನೂ ನಮಗೆ ಬೇಕಾದಷ್ಟು ಕಲ್ಲು ಎಲ್ಲಿ ಬೇಕಾದ್ರೂ ಸಿಗ್ತದೆ, ನಮಗೆ ಡ್ಯಾಮ್ ಸಿಗ್ತದೆ. ಈಗ ಸದ್ಯಕ್ಕೆ ನಮ್ಮ ಅಸೆಂಬ್ಲಿ ನಡೀತಾ ಇದೆ, ಒಳ್ಳೆ ಶುಭ ಮುಹೂರ್ತ ನೋಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬರ್ತೀವಿ, ಈಗೆಲ್ಲ ರೆಡಿ ಇದೆ. ಆ ಶುಭ ಮುಹೂರ್ತ ಶುಭ ಗಳಿಗೆನ ಸದ್ಯದಲ್ಲಿ ತಿಳಿಸ್ತೀವಿ. ಸರ್ವಪಕ್ಷಗಳ ಸಭೆ ನಂತರ ನೀರು ಬಿಟ್ಟಿ ಅಂತ ಪ್ರಸ್ತಾಪ ಮಾಡಿದ್ರಿ ಸರ್. ಆದ್ರೆ ಬೇರೆಯವ್ರು ಹೇಳ್ತಾರೆ, ತಮ್ಮ ಸ್ನೇಹಿತರು ನಿನ್ನೇನು ಕೂಡ ಹೇಳಿದ್ರು, ಬಿಫೋರ್ ಕರೆದಿದ್ದು ಮಾಡಿದ್ರು ಅಂತಂದ್ರೆ ಸರ್. ಯಾರೋ ಮಾತಾಡ್ತಾರೆ, ಯಾರಲ್ಲ ಸರ್, ಕೇಂದ್ರ ಸಚಿವರು ಸರ್. ಅವ್ರಿಗೆ ಪ್ರಚಾರ ಬೇಕು, ಕೆಲವು ಮಾತಾಡ್ತಾರೆ. ನನಗೇನು ಪ್ರಚಾರ ಅವಶ್ಯಕತೆ? ನಾನು ಅವ್ರಿಗೆ ಯಾರು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾನುಂಟು, ರೈತರುಂಟು, ನಾವುಂಟು, ರಾಜ್ಯ ಉಂಟು, ಅಷ್ಟೇ. ನಮ್ಮ ಪದೇ ಪದೇ ನಿಮ್ಗೆ ನೆನ್ಸ್ಕೊಂತಿರ್ತಾರಲ್ಲ ಸರ್. ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಪಾಪ ನಿದ್ರೆ ಬರುದಿಲ್ಲ, ಏನ್ ಮಾಡೋದು? ಸರ್, ಬೃಹತ್ತಾಗಿ ತಾವು ಪಾದಯಾತ್ರೆ ಮಾಡಿದ್ರೆ ಮೇಕೆದಾಟು ವಿಚಾರದಲ್ಲಿ ಈಗ ಅದು ಪ್ರಸ್ತಾವನೆ ಮುಂದುವರಿಸ್ತೀರಾ? ಕಾಲ ಅದಕ್ಕೆ ಉತ್ತರ ಕೊಡ್ತದೆ, ನಾನು ಇವತ್ತು ಹೇಳಲ್ಲ. ಅನಿವಾರ್ಯ ಪರಿಸ್ಥಿತಿ ಮೇಕೆದಾಟು ಅಗತ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಅಂತ ಸರ್. ನಾನು ಇವತ್ತು ಅದನ್ನ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನಾವು ಮಾಡಿರುವಂತ ಫೌಂಡೇಶನ್ ಜಿಲ್ಲಾ ಮಂತ್ರಿಗಳಂತ ಚಲುವರಾಯ ಸ್ವಾಮಿ ಅವರೇ, ನಮ್ಮ ಶಾಸಕರಂತ ರಮೇಶ್ ಬಂಡಿಸಿದ್ದೇಗೌಡರು, ದರ್ಶನ್ ಪುಟ್ಟಣ್ಣನವರು, ಉದಯ್ ಅವರು, ದಿನೇಶ್ ಗೂಳಿಗೌಡರು, ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ACC ಇದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಕೂಡ ವರುಣನ ಕೃಪೆ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ, ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ. ಕಳೆದ ವರ್ಷ ಭಾಳ ಕಷ್ಟದಲ್ಲಿದ್ದೋ, ಆದರೂ ನಮ್ಮ ರೈತರನ್ನ ನಾವು ಕಾಪಾಡಿದ್ದೇವೆ. ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿದ್ರು ಕೂಡ ನಮ್ಮ ರೈತರನ್ನ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ, ಅವರ ಮುಖಂಡತ್ವದಲ್ಲಿ ಮಾಡಿದ್ದೇವೆ. ಇವತ್ತು ಈ ವರ್ಷ, ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ. ನಮ್ಗೆ ಈಗಾಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ, ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು. 40 TMC ಬಿಡಬೇಕಾಗಿತ್ತು, 40 TMC ಬಿಡಬೇಕಾಗಿತ್ತು. ಆದರೆ ನೀವು 20 TMC ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು 11ನೇ ತಾರೀಕು ಜುಲೈ ಕೊಟ್ಟು 31ನೇ ತಾರೀಕು ಬಿಡಿ ಅಂತ ಹೇಳಿದ್ರು. ನಾವು ಬಿಡಲಿಲ್ಲ. ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು, ನಾವು ಬಿಡಕ್ಕೆ ಹೋಗಿಲ್ಲ. ನಾವು ಭಾಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು, ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ
ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಬೇಕು. ಈ ಮಧ್ಯದಲ್ಲಿ ನಮಗೆ 40 TMC ಪ್ರಾಜೆಕ್ಟ್ ರೆಗ್ಯುಲರ್ ನಾರ್ಮಲ್ ಇಯರ್ನಲ್ಲಿ 40.43 TMC ಬಿಡಬೇಕಾಗಿದೆ. ಸೊ ಮೊನ್ನೆ ಅವರು 20 TMC ಬಿಡಿ ಅಂತ ಹೇಳಿದ್ರು. ಈಗಾಗಲೇ ತಮ್ಗೆ ಗೊತ್ತಿದೆ, ಈ ದಿನದವರೆಗೂ ಅವರು ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳುಗುಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ 30 TMC ನೀರು ಅವ್ರಿಗೆ ನಾವು ತಲುಪಿಸಿದ್ದೇವೆ. 30 TMC ನೀರು. ಇನ್ನು 10 TMC ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ. 51,000 TMC ನೀರು, 51,000 ಕ್ಯೂಸಿಕ್ ನೀರು ಈಗ ಅವ್ರಿಗೆ ನಾವು KRS ಇಂದ, ಗಬನಿಯಿಂದ, ಬೇರೆ ಬೇರೆ ಕಡೆ ನಮ್ಮ ಕಾವೇರಿಗೆ ಒಟ್ಟು ಜಲಾನಯ ಪ್ರದೇಶದಿಂದ ಅವರಿಗೆ ತಲುಪಿಸ್ತಾ ಇದ್ದೇವೆ. ಇದು ಮುಟ್ಟಬೇಕಾಗಿದೆ. ಆ ದೃಷ್ಟಿಯಿಂದ ಆವರೇಜ್ 4 TMC ನೀರು ಇವತ್ತು ಅವ್ರಿಗೆ ಬಿಳುಗುಂಡಿನಲ್ಲಿ ಸ್ಟೋರೇಜ್ ಆಗುವಂಥ ಎಲ್ಲ ವ್ಯವಸ್ಥೆ ಇವತ್ತು ಇದೆ. ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನು ಸೇಫ್ಟಿ ಮೆಜರಲ್ಲಿ ಈಗಾಗಲೇ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನು ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲೆಲ್ಲ ನೋಡಿ ಭಾಳ ಗಮನಿಸಿ ನಾವು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಇವತ್ತು ನಾವೇನು 31ರಿಂದ ಇಲ್ಲಿವರೆಗೂ 30ನೇ ತಾರೀಕುವರೆಗೂ ಏನು ನೀರು ಹರಿಸಬೇಕು ಅಂತ ಏನು ನಮ್ಮ ಆದೇಶ ಇದೆ ಅದನ್ನು ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನು ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಲ್ಲದೆ 1657 ಕೆರೆಗಳು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ. ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬಿಸಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸಲಿಕ್ಕೆ ನಾವೀಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ MD ಇಂದ ಹಿಡಿದು AWE ವರೆಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ವರೆಗೂ ಎಲ್ಲರೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ. ಅವರು ಅದನ್ನು ಸಮರ್ಪಕವಾಗಿ ಎಲ್ಲ ಕಡೆನೂ ಕಾರ್ಯಗಳನ್ನು ತುಂಬಿಸುವಂಥ, ಯಾಕೆಂದರೆ ಮುಂಜಾಗೃತವಾಗಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಭಾಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು 2 ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನು ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ. 5,90,000 ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. 27 ಲಕ್ಷ ಟನ್ ರಸಗೊಬ್ಬರ, ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕು ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೊ 30 ಲಕ್ಷ ರೈತರಿಗೆ 25,000 ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ. ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು 0% ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ. ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಊಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ. ನಮ್ಮ ಬದುಕು, ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡಾ. ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ, ನಮ್ಮ ವಿಚಾರ ಕೂಡ ರೈತನ ಬದುಕಿಸೋದೇ ಕೂಡ ಇದೆ. ಇದು ಮೊದಲನೇದು. ಎರಡನೇದು, ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಸೊ ಅದಕ್ಕೆ ತುಂಗಾತ್ರದ ಆರತಿನೂ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ. ಸೊ ನಮ್ಮ ಅಧಿಕಾರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಕೂಡ, ದಿನೇಶ್ ಅವರು ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ರು. ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.